ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ನವಾಂಶದ ಎರಡನೇ ಭಾಗವನ್ನು ನಿಮಗೆ ತಿಳಿಸಬೇಕು ಅಂತಿದ್ದೀನಿ. ಮೊದಲನೇ ಭಾಗದಲ್ಲಿ ನಾವು ನವಾಂಶ ಅಂದರೆ ಏನು ಅಂತ ಎಲ್ಲ ತಿಳ್ಕೊಂಡ್ವಿ. ಈಗ ಈ ಲಗ್ನ ಕುಂಡಲಿ ಮತ್ತು ನವಾಂಶ ಕುಂಡಲಿ ನಾಲ್ಕನೇ ಭಾಗದಲ್ಲಿ ವರ್ಗೋತ್ತಮ ಸ್ಥಿತಿ ಮತ್ತು ನವಾಂಶದ ದುರ್ಗಮ ಶಕ್ತಿ ಮತ್ತು ನವಾಂಶದಲ್ಲಿ ಗ್ರಹಗಳ ಬದಲಾವಣೆ ಇದರ ಬಗ್ಗೆ ತಿಳ್ಕೊಳ್ಳೋಣ. ನೀವು ಶ್ರದ್ಧಾವಂತರಾಗಿದ್ದರೆ ಅದರಿಂದ ಇದರ ಬಗ್ಗೆ ನಾನು ತಿಳಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಲಗ್ನ ಕುಂಡಲಿ ಮತ್ತು ನವಾಂಶ ಚಕ್ರ ನವಾಂಶ ಕುಂಡಲಿ ಶ್ರೇಣಿಯ ಭಾಗ 4 ಮತ್ತು 5ಕ್ಕೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಸ್ವಾಗತ. ಭಾಗ 4ರಲ್ಲಿ ನಾವು ವರ್ಗೋತ್ತಮ ಸ್ಥಿತಿ ಅರ್ಥ ಮತ್ತು ಪರಿಣಾಮಗಳನ್ನು ನೋಡಿದ್ದೀವಿ. ಈಗ ಭಾಗ 5ರೊಂದಿಗೆ ನವಾಂಶ ಚಕ್ರದಲ್ಲಿ ಗ್ರಹಗಳ ಬದಲಾಗುವ ಸ್ವಭಾವ ಮತ್ತು ಅದರ ಪರಿಣಾಮಗಳನ್ನು ಒಳಗೊಂಡಂತೆ ವಿಸ್ತಾರವಾಗಿ ನೋಡೋಣ. ಈ ವರ್ಗೋತ್ತಮ ಅಂದರೆ ಏನು? ಈ ಜಾತಕ ಚಕ್ರದಲ್ಲಿ ಜಾತಕ ಕುಂಡಲಿಯಲ್ಲಿ ಯಾವ ಗ್ರಹ ಲಗ್ನ ಕುಂಡಲಿಯಲ್ಲಿ ಮತ್ತು ನವಾಂಶ ಕುಂಡಲಿಯಲ್ಲಿ ಒಂದೇ ರಾಶಿಯಲ್ಲಿ ನೆಲೆಸಿರುತ್ತೋ ಅದನ್ನು ವರ್ಗೋತ್ತಮ ಅಂತ ಕರಿತೀವಿ. ಇದು ಆ ಗ್ರಹದ ಶಕ್ತಿ ಎರಡೂ ಕುಂಡಲಿಗಳಲ್ಲೂ ಸಮಾನವಾಗಿ ಪ್ರಕಾಶಿಸುತ್ತಿರುವುದನ್ನು ಸೂಚಿಸುತ್ತೆ. ಈ ವರ್ಗೋತ್ತಮ ಗ್ರಹದ ಮಹತ್ವ ಏನಪ್ಪ ಅಂದರೆ, ಈ ಗ್ರಹವು ಅತ್ಯಂತ ಶಕ್ತಿಶಾಲಿಯಾಗಿ ಫಲಿತಾಂಶ ನೀಡುತ್ತೆ. ಎರಡರಲ್ಲೂ ಒಂದೇ ಮನೆಯಲ್ಲಿದ್ದಾಗ, ನವಾಂಶದಲ್ಲಿ ಮತ್ತು ಈ ರಾಶಿ ಕುಂಡಲಿಯಲ್ಲಿ ಅಥವಾ ಲಗ್ನ ಕುಂಡಲಿಯಲ್ಲಿ ಒಂದೇ ಮನೆಯಲ್ಲಿದ್ದಾಗ ಅದು ವರ್ಗೋತ್ತಮ ಅನ್ಸ್ಕೊಳ್ಳುತ್ತೆ ಮತ್ತು ಈ ಗ್ರಹ ಅತ್ಯಂತ ಶಕ್ತಿಶಾಲಿಯಾಗಿ ಫಲಿತಾಂಶ ನೀಡುತ್ತೆ ಅಂತ. ಈ ಲಗ್ನದಲ್ಲಿ ಪರಿಣಾಮಗಳು ನವಾಂಶ ಶ್ರೇಣಿಯೊಂದಿಗೆ ಸಮನ್ವಯವಾಗುತ್ತೆ. ಜೀವನದ ಪ್ರಮುಖ ಕ್ಷೇತ್ರಗಳಲ್ಲಿ ಸ್ಥಿರತೆ ಮತ್ತು ಯಶಸ್ಸು ದೊರೆಯಬಹುದು. ಉದಾಹರಣೆಗೆ ಈಗ ನೋಡೋಣ, ಗುರು ಲಗ್ನ ಕುಂಡಲಿಯಲ್ಲಿ ಧನುರಾಶಿಯಲ್ಲಿದ್ದರೆ ಮತ್ತು ನವಾಂಶದಲ್ಲೂ ಧನುರಾಶಿಯಲ್ಲೇ ಇದ್ದರೆ ಅದು ವರ್ಗೋತ್ತಮ ಗುರು ಅಂತ. ಹೀಗೆ ಎಲ್ಲ ರಾಶಿಗಳು ಅಥವಾ ಗ್ರಹಗಳು ವರ್ಗೋತ್ತಮದಲ್ಲಿತ್ತು ಅಂತಂದಂತೂ ಅವನಿಗೆ ಅತಿಯಾದ ಶಕ್ತಿ ಬೆಲೆ ಜೊತೆಗೆ ಅವನಿಗೆ ರಾಧನಾಗೆ ಇರ್ತಾನೆ ಅಂತ ಹೇಳ್ಬೋದು. ಇಂತಹ ವ್ಯಕ್ತಿಗೆ ಈ ವರ್ಗೋತ್ತಮ ಒಂದರಲ್ಲಿ ಗುರು ಅಂತ ಇವಾಗ ಹೇಳಿದ್ವಲ್ಲ, ಲಗ್ನದಲ್ಲಿ ಲಗ್ನ ಕುಂಡಲಿಯಲ್ಲಿ ಗುರು ಇದ್ದು ಮತ್ತು ನವಾಂಶದಲ್ಲೂ ಧನುರಾಶಿಯಲ್ಲೇ ಗುರು ಇತ್ತು ಅಂತಂದರೆ ವರ್ಗೋತ್ತಮ ಗುರು ಇಂತಹ ವ್ಯಕ್ತಿ ಧರ್ಮ, ಶಿಕ್ಷಣ ಮತ್ತು ಜ್ಞಾನ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಯಶಸ್ಸನ್ನು ಅವನು ಕಾಣಬಹುದು ಅಂತ. ಈ ವಿಭಿನ್ನ ರಾಶಿಗಳಲ್ಲಿ ವರ್ಗೋತ್ತಮ ಸ್ಥಿತಿ ಪರಿಣಾಮ ಏನು? ಮೇಷ ವೃಷಭದಲ್ಲಿ ಏನಾದ್ರು ಒಂದೇ ವರ್ಗೋತ್ತಮವಾಗಿತ್ತು ಅಂತಂದರೆ ಸ್ವಾಭಿಮಾನ, ಸ್ಥಿತಪ್ರಜ್ಞತೆ ಉಂಟಾಗುತ್ತದೆ. ಈ ಕರ್ಕಾಟಕ ರಾಶಿಯಲ್ಲಿ ಸಿಂಹರಾಶಿಯಲ್ಲಿ ಒಂದೇ ವರ್ಗೋತ್ತಮವಾಗಿತ್ತು ಅಂತಂದರೆ ಭಕ್ತಿ ಮತ್ತು ನಾಯಕತ್ವ ಉಂಟಾಗುತ್ತೆ ಅಂತ. ತುಲಾವೃಶ್ಚಿಕದಲ್ಲಿ ಸೌಂದರ್ಯ ಮತ್ತು ಈ ಗಾಂಭೀರ್ಯತೆ ಇದು ಉಂಟಾಗುತ್ತೆ. ಧನುಸ್ಸು ಮಕರ ರಾಶಿಯಲ್ಲಿ ಧರ್ಮ ಮತ್ತು ಶಿಸ್ತಿನ ಸಮನ್ವಯ ಉಂಟಾಗುತ್ತೆ ಅಂತ ಹೇಳ್ಬೋದು. ಹೀಗೆ ನವಾಂಶದಲ್ಲಿ ವರ್ಗೋತ್ತಮ ಅಂದರೆ ಆತ್ಮಶಕ್ತಿಯ ಪ್ರಬಲ ಸೂಚಕ. ನವಾಂಶ ಆತ್ಮಶಕ್ತಿ ಮತ್ತು ಪೂರ್ವಜನ್ಮದ ಪುಣ್ಯದ ಪ್ರತೀಕ ಆಗಿರೋದ್ರಿಂದ ವರ್ಗೋತ್ತಮ ಗ್ರಹವು ಆ ವ್ಯಕ್ತಿಯ ಆತ್ಮಧರ್ಮ, ಪುಣ್ಯಬಲ ಮತ್ತು ನಿಜವಾದ ಬಲವನ್ನು ಸ್ಪಷ್ಟಪಡಿಸುತ್ತೆ. ಇದು ವಿಶಿಷ್ಟ ದೈವ ಬಲವನ್ನು ಹೊಂದಿದ ವ್ಯಕ್ತಿಯ ಗುರುತು ಆಗಬಹುದು ಅಂತ ಹೇಳ್ಬೋದು. ಇಲ್ಲಿ ಶಾಸ್ತ್ರೀಯ ಮೂಲಗಳು ಏನು ಹೇಳುತ್ತೆ ಅಂದರೆ, ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ವರ್ಗೋತ್ತಮ ಸ್ಥಿತಿಗೆ ಅತ್ಯಂತ ಗೌರವ ನೀಡಲಾಗಿದೆ. ಹಲವು ಜ್ಯೋತಿಷ್ಯ ಶ್ಲೋಕಗಳಲ್ಲಿ ಈ ಸ್ಥಿತಿ ಮಹಾಬಲ ಎನ್ನುವಂತೆ ವರ್ಣಿಸಲಾಗಿದೆ.
ಈ ಜಾತಕ ವಿಶ್ಲೇಷಣೆಯಲ್ಲಿ ಈ ಸ್ಥಿತಿಯ ಪ್ರಯೋಗ ಏನಪ್ಪ ಅಂದರೆ, ಒಂದು ಮೊದಲನೇದಾಗಿ ಉನ್ನತ ಶಿಕ್ಷಣದ ಯೋಗ ನಿರ್ಣಯ ಮಾಡಬಹುದು, ಮತ್ತು ಎರಡನೇದಾಗಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಜೀವನದ ಬೆಳವಣಿಗೆ ಹೇಗಿರುತ್ತೆ ಅನ್ನೋದನ್ನ ಖಂಡಿತವಾಗಿ ಕಂಡುಹಿಡ್ಕೋಬೋದು. ಮೂರನೇದಾಗಿ ರಾಜಯೋಗ ಅಥವಾ ದಿವ್ಯ ಯೋಗಗಳ ಬಗ್ಗೆ ಸೂಚನೆ ನೀಡುತ್ತೆ. ನಾಲ್ಕನೇದಾಗಿ ಪೂರ್ವಜನ್ಮದ ಪುಣ್ಯ ಮತ್ತು ಕರ್ಮಫಲಗಳ ವಿಶ್ಲೇಷಣೆ ಇದರಿಂದ ವಿಶೇಷವಾಗಿ ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಅಂತಿಮ ನುಡಿಗಳು ಏನಪ್ಪ ಅಂದರೆ, ವರ್ಗೋತ್ತಮ ಸ್ಥಿತಿ ಅಂದರೆ ಗ್ರಹವು ದೇಹದತ್ತ ಮತ್ತು ಆತ್ಮದತ್ತ ಸಮಾನವಾಗಿ ಕೆಲಸ ಮಾಡುತ್ತಿರುವ ಸ್ಥಿತಿ. ಇದು ಜೀವನದಲ್ಲಿ ಸಾಧನೆಯ ಮುನ್ನೋಟವನ್ನು ತರುತ್ತೆ. ಆದ್ದರಿಂದ ನಿಮ್ಮ ಜಾತಕವನ್ನು ನೋಡುತ್ತಿರುವಾಗ ಈ ಗ್ರಹಗಳ ಸ್ಥಾನಕ್ಕೆ ವಿಶೇಷ ಗಮನ ಕೊಡಬೇಕು. ಮತ್ತು ಭಾಗ 5 ನವಾಂಶ ಚಕ್ರದಲ್ಲಿ ಬದಲಾಗುವ ಗ್ರಹಗಳ ಸ್ವಭಾವ ಮತ್ತು ಪರಿಣಾಮ ನೋಡೋಣ. ಈ ನವಾಂಶ ಗ್ರಹ ಬದಲಾಗುವುದು ಅಂದರೆ, ಒಂದು ಗ್ರಹ ಲಗ್ನ ಚಕ್ರದಲ್ಲಿ ಯಾವುದೋ ಒಂದು ರಾಶಿಯಲ್ಲಿದ್ದು ನವಾಂಶ ಚಕ್ರದಲ್ಲಿ ಬೇರೆ ಇನ್ನೊಂದು ರಾಶಿಗೆ ಹೋಗಿರುವಾಗ ಅದರ ಸ್ವಭಾವದಲ್ಲಿ ಮತ್ತು ಫಲಿತಾಂಶದಲ್ಲಿ ದೊಡ್ಡ ಬದಲಾವಣೆ ಬರುತ್ತೆ. ಇದು ವಿಶೇಷವಾಗಿ ಗ್ರಹದ ಕಾರ್ಯ ಪದ್ಧತಿಗೆ ಪ್ರಭಾವ ಬೀರುತ್ತೆ ಅಂತಲೇ ಹೇಳ್ಬೋದು. ಈ ಉದಾಹರಣೆಗೆ ಚಂದ್ರ ರಾಶಿಕುಂಡಲಿಯಲ್ಲಿ ಮಕರ ರಾಶಿಯಲ್ಲಿದ್ದು ಮತ್ತು ನವಾಂಶದಲ್ಲಿ ಮೀನ ರಾಶಿಗೆ ಹೋಗಿದ್ದರೆ ಭೌತಿಕ ಮತ್ತು ಚಿಂತನೆಯ ಗುಣ, ಮೃದುತೆ, ಕರುಣೆ ಮತ್ತು ಭಕ್ತಿ ಕಡೆಗೆ ಹರಿಯುತ್ತೆ ಅಂತ ಹೇಳ್ಬಿಟ್ಟು ಹೇಳ್ಬೋದು. ಈ ಪರಿಣಾಮಗಳೇನಪ್ಪ ಅಂದರೆ, ಗ್ರಹದ ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಅಂದರೆ ಮೆಟೀರಿಯಲಿಸ್ಟಿಕ್ ವರ್ಸಸ್ ಸ್ಪಿರಿಚುವಲ್. ಈ ವೈಚಾರಿಕತೆಯಲ್ಲಿ ಬದಲಾವಣೆ ಬರುತ್ತೆ. ಇಚ್ಛಾಶಕ್ತಿ ಅಥವಾ ಕಾರ್ಯಕ್ಷಮತೆಯಲ್ಲಿ ವ್ಯತ್ಯಾಸ ಗೊತ್ತಾಗುತ್ತೆ. ಈ ನವಾಂಶದಲ್ಲಿ ಗ್ರಹ ಬದಲಾಗುವುದು ಆತ್ಮಧರ್ಮದ ಇಂಗಿತ. ಈ ಬದಲಾವಣೆ ವ್ಯಕ್ತಿಯ ಒಳನೋಟ, ಮನಸ್ಸಿನ ಶಕ್ತಿ ಮತ್ತು ಪೂರ್ವಜನ್ಮದ ಕ್ರಿಯೆಗಳ ಪ್ರತಿಫಲವಾಗಿ ಬೆಳೆಯುತ್ತೆ ಅಂತಲೇ ಹೇಳ್ಬೋದು. ಈ ಶಾಸ್ತ್ರೀಯ ಉದಾಹರಣೆ ಏನಪ್ಪ ಅಂದರೆ, ಬೃಹತ್ಪರಾಶರ, ಫಲದೀಪಿಕಾ ಇತ್ಯಾದಿಗಳಲ್ಲಿ ನವಾಂಶ ಬದಲಾವಣೆಯನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಶ್ಲೇಷಿಸಬೇಕು ಅಂತ ತಿಳಿಸಲಾಗಿದೆ. ಲಗ್ನದಲ್ಲಿ ಶಕ್ತಿಯೊಂದಿಗೆ ನವಾಂಶದ ಆಳವಾದ ಅರ್ಥವನ್ನು ತಾಳ ಮೇಳವಾಗಿಸಬೇಕು ಅಂತೇಳ್ಬಿಟ್ಟು ಹೇಳ್ಬೋದು. ಈ ಸಂಕ್ಷಿಪ್ತವಾಗಿ ಏನು ಹೇಳಬೇಕು ಅಂದರೆ, ಲಗ್ನ ಕುಂಡಲಿ ಬಾಹ್ಯ ಪ್ರಪಂಚ, ದೇಹ, ಸಾಮಾನ್ಯ ಘಟನೆಗಳನ್ನು ಸೂಚಿಸುತ್ತೆ. ನವಾಂಶ ಕುಂಡಲಿ ಆಂತರಿಕ ಪ್ರಬಲ ಶಕ್ತಿಗಳು, ಧರ್ಮ, ಪುಣ್ಯ, ಆತ್ಮದ ಗತಿ ಇತ್ಯಾದಿಗಳನ್ನು ಚೆನ್ನಾಗಿ ತಿಳಿಸುತ್ತೆ. ಅಂತಿಮವಾಗಿ ಜಾತಕದ ನಿಖರ ವಿಶ್ಲೇಷಣೆಗೆ ನವಾಂಶ ಬದಲಾವಣೆಯ ಪ್ರಭಾವವನ್ನು ಲೆಕ್ಕ ಹಾಕುವುದು ತುಂಬ ಅತ್ಯಗತ್ಯ. ಇದು ವ್ಯಕ್ತಿಯ ನಿಜವಾದ ಧರ್ಮ ಮಾರ್ಗ, ಶಕ್ತಿಯ ಉಗಮ ಮತ್ತು ಕರ್ಮದ ಪ್ರವಾಹವನ್ನು ವಿವರಿಸುತ್ತೆ ಅಂತ ಹೇಳ್ಬಿಟ್ಟು ಹೇಳುವುದು. ಧನ್ಯವಾದ. ಪುನಃ 6ನೇ ಇದರೊಂದಿಗೆ ಲೇಖನದೊಂದಿಗೆ ನಾವು ಭೇಟಿ ಮಾಡೋಣ. ನಮಸ್ಕಾರ.